ಇವ್ರು ಆಟೋಮ್ಯಾಟಿಕ್ ಚಾಯ್ಸಾ ಆ ರೋಲ್ಗೆ? ಹೌದು, ಬರೋದು ಮುಗಿದಾಗ ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಆಯಿತು ಮತ್ತು ಟಕ್ ಅಂತ ಇವರು ಈ ಪಾತ್ರಕ್ಕೆ ಸರಿ ಹೊಂದುತ್ತಾರೆ ಅಂತ ಆಯಿತು. ಅವರನ್ನು ಕೇಳಿದೆ, ಅವರು ಬಂದರು, ಕತೆ ಕೇಳಿದರು, ಖುಷಿ ಆಯಿತು, ಜೊತೆ ಕೆಲಸ ಮಾಡಿದ್ವಿ. ಕತೆ ಯಾಕೆ ಬಂತದ? ಈ ಕತೆ 3-4 ಕತೆ ಯು ಫೇಲ್ ಟು ಮೇಕ್ 1 crore? ಇಲ್ಲ, ಬಟ್ ದುಡ್ಡು ಯಾವತ್ತೂ ಸಾರಿ, ನಿಮ್ಮ ಪ್ರಶ್ನೆ ತಪ್ಪು ಕೇಳಿಸ್ಕೊಂಡೆ. ನೀವು 1 ಕೋಟಿನ ಮಾಡೋದ್ರಲ್ಲಿ ವಿಫಲರಾದಾಗ ಬರೆದಿದ್ದ ಇದು? ಇಲ್ಲ, 1 ಕೋಟಿ ಅನ್ನೋದು ಅದರ ಹಿಂದ್ಗಡೆಯ ಶ್ರಮ ಏನಿದೆ. ಕೋಟಿ ಅನ್ನೋದು ಒಂದು ನಂಬರು ಸರ್, ದುಡ್ಡು ಅನ್ನೋದು ವಿಷಯ. ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಆ ವೈಕೇರಿಯಸ್ ಪ್ಲೆಷರ್ ತೀರಿಸ್ಕೊಂಡಿರೋದಲ್ಲ ಈ ಕತೆ. ಖಂಡಿತವಾಗೂ ಅಲ್ಲ ಅಲ್ವಾ? ದುಡ್ಡು ಬರೀ ಒಂದು ಎಲಿಮೆಂಟ್ ಇದರಲ್ಲಿ. ಕೋಟಿ ಅನ್ನೋ ಪಾತ್ರವೂ ಭಾಳ ಮುಖ್ಯ ಇದೆ. ಕರೆಕ್ಟು, ಇದೆಲ್ಲ ಓಕೆ. ಏನಕ್ಕೆ ಹುಚ್ಚು ಡೈರೆಕ್ಟ್ ಮಾಡಬೇಕು ಅಂತ? ಸರ್, ಮೊದಲಿಂದನೂ ಕತೆ ಹೇಳಬೇಕು ಅಂತ ಇದ್ದಿದ್ದು, ಕತೆಯನ್ನು ಪ್ರಿಂಟಲ್ಲಿ ಬರವಣಿಗೆ ಮೂಲಕ ಹೇಳ್ತಾ ಇದ್ದೆ. ಕ್ವಾಸಿ ಡೈರೆಕ್ಟರ್ ಇನ್ ಟೆಲಿವಿಷನ್ ಸೀರಿಯಲ್ಸ್, ಹಾಫ್ ಡೈರೆಕ್ಟರ್. ಹೌದು, ಫುಲ್ ಡೈರೆಕ್ಟರ್ ಏನಕ್ಕದು? ಅದೇ ಹೇಳಿರ್ಬೋದಿತ್ತಪ್ಪ. ಇಲ್ಲ ಸರ್, ಮನಸ್ಸಿಗೆ ಬಂದಿದ್ದನ್ನು, ಮನಸ್ಸಿಗೆ ಸಮಾಧಾನ ಕೊಡೋದನ್ನು, ಒಳ್ಳೆ ಹುಚ್ಚನ್ನು ಬಿಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಏನಂದರೆ ಟಿ ವಿಯಲ್ಲಿ 10 ವರ್ಷ ಆ ಜರ್ನಿ ಆಯಿತು, ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಆ ಎಂಜಾಯ್ ಮಾಡ್ತಾ ಇರೋದು ನಿಂತಾಗ ಎಂಜಾಯ್ ಮಾಡುವಂಥದ್ದು ಏನಾದರೂ ಒಂದು ಬೇಕು ಅಂತ ಅನ್ನಿಸ್ತು. ಹಾಗೆ ಸಿನಿಮಾ ಆಗಿತ್ತು. ಸ್ಮಾಲ್ ಸ್ಕ್ರೀನಲ್ಲಿ ಇದ್ದವರು ಬಿಗ್ ಸ್ಕ್ರೀನಿಗೆ ಬರೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಿಗ್ ಸ್ಕ್ರೀನಲ್ಲಿ ಇದ್ದವರು ಸ್ಮಾಲ್ ಸ್ಕ್ರೀನ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಎಲ್ಲ ಮುಗೀತು ಅಂದಮೇಲೆ ಜಡ್ಜಾಗೋ ಮತ್ತೊಂದು ಹೋಗ್ತಾರೆ. ಅದೇನು ತಪ್ಪು ಅನ್ನೋಕ್ಕಾಗಲ್ಲ. ಅಕಾರ್ಡಿಂಗ್ ಟು ದರ್ ಏಜ್ ದೇ ಆರ್ ಡೂಯಿಂಗ್ ಇಟ್ ಅಷ್ಟೇ ಪಾಪ, ನಥಿಂಗ್ ರಾಂಗ್. ವೈ ಡಿಡ್ ಯು ಬಿಲೀವ್ ಎ ಫೆಲೋ ಹೂ ಹ್ಯಾಸ್ ಬಿನ್ ಲಾರ್ಜ್ಲಿ ಟ್ರೈನ್ಡ್ ಆನ್ ಸ್ಮಾಲ್ ಸ್ಕ್ರೀನ್? ನನಗೆ ಯು ಆರ್ ನಾಟ್ ಎ ಫಸ್ಟ್ ಟೈಮ್ ಆ್ಯಕ್ಟರ್? ಇಲ್ಲ, ನನಗೆ ಪರಮ್ ಅವ್ರನ್ನ ಬಡವ ರಾಸ್ಕಲ್ ಟೈಮಲ್ಲಿ ಅವ್ರು ನಂಗೆ ಪರಿಚಯ ಆಗಿದ್ದು, ತುಂಬ ಹತ್ತಿರದಿಂದ ನೋಡಿದ್ದೆ. ಆ್ಯಸ್ ಎ ಪರ್ಸನ್ ನನಗೆ ಅವರು ತುಂಬ ಇಷ್ಟ. ಒಂದು ಒಳ್ಳೆ ಕನೆಕ್ಟ್ ಇತ್ತು. ಆ್ಯಂಡ್ ಅವ್ರ ಕತೆ ಹೇಳಿದಾಗ ನಾನು ಆ್ಯಕ್ಚುಲಿ ತುಂಬ ಕ್ಯೂರಿಯಾಸಿಟಿ ಇತ್ತು, ಅಂದರೆ ಸ್ಮಾಲ್ ಸ್ಕ್ರೀನು ಬಿಗ್ ಸ್ಕ್ರೀನ್ಗೆ ಹೆಂಗೆ ಬರೆದಿರ್ತಾರೋ ಏನು ಅಂತ. ಬಟ್ ಕತೆ ಕೇಳಿದ್ಮೇಲೆ ನನಗೆ ಇಲ್ಲನಕ್ಕೆ ಮನಸ್ಸು ಬರಲಿಲ್ಲ, ತುಂಬ ಕಾಡ್ತಾ ಇರ್ತದೆ. ಅವರು ಫಸ್ಟೇ ಹೇಳಿದರು, ನೀವು ಸ್ನೇಹ ಇಟ್ಕೊಂಡು ಹೂ ಅಂತ ಹೇಳ್ಬಿಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಅಂತ. ಬಟ್ ಅವ್ರು ಹೇಳಿದಾಗ ನನಗೆ ಇಲ್ಲ ಅಂತ ಅನ್ಬೇಕು ಅಂತ ಅನ್ನಿಸ್ಲಿಲ್ಲ. ಸಖತ್ತಾಗಿ ಬರೆದಿದ್ರು. ಆ್ಯಂಡ್ ಅಷ್ಟು ಚೆನ್ನಾಗಿ ಒಂದು ಚಾನಲ್ನ ಕಟ್ಟಿ ಆ ಚಾನಲಲ್ಲಿ ಅಷ್ಟು ಸಕ್ಸಸ್ನ ನೋಡಿರೋರು, ಒಂದು ಸಿನಿಮಾ ಕಟ್ಟೋ ತಾಕತ್ತು ಡೆಫಿನೆಟ್ಲಿ ಅವ್ರಿಗೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು. ಸೊ ಹಂಗಾಗಿ ಆ ಜರ್ನಿ ವರ್ಕೌಟ್ ಆಗಿದೆ ಅಲ್ಲ? ಡೆಫಿನೆಟ್ಲಿ ಆಗಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ರು. ನಂಗೆ ಅವ್ರದ್ದು ಇನ್ನೊಂದು ಇಷ್ಟ ಆಗಿದ್ದು, ನಾವು ಸಿನಿಮಾ ಶೂಟಿಂಗ್ ಶುರುವಾಗ್ತಿದ್ದಂಗೆ ನಾವು ಪ್ರಮೋಷನ್ ಶುರು ಮಾಡಿಬಿಡ್ತೀವಿ. ಅವರೊಂದು ಮಾತು ಹೇಳಿದ್ರು, ನನ್ನ ಸಿನಿಮಾನ ನಾನು ನೋಡಿ ನನಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನಾನು ಜನಗಳ ಮುಂದೆ ಇಡ್ತೀನಿ ಅಂದ್ಬಿಟ್ಟು ಅದನ್ನು ನೋಡಿ ಅದಾದಮೇಲೆ ಅವ್ರಿಗೆ ಖುಷಿ ಆದಮೇಲೆ ತೊಗೊಬಂದು ಟೀಸರು ವಿತ್ ಸಿನಿಮಾ ಡೇಟ್ ಹಾಕಿದ್ದವರು. ಅಲ್ಲಿವರೆಗೂ ಸಿನಿಮಾ ಬಗ್ಗೆ ಹೇಳೇ ಇರಲಿಲ್ಲ ಎಲ್ಲೂ.